ಇದು ಔಷಧಿ ರಾತ್ರಿ ಸಿಗುತ್ತೆ, ಬೆಳಗ್ಗೆ ರಾತ್ರಿ. ನೀವು ಎಷ್ಟು ಜನ ಕ್ಯಾಂಪ್ ನೀವು ಸ್ವಾಮೀಜಿಯವರು ಹೇಳಿದ್ದಾರೆ, ಅದು ಮಾಡಿದ್ರು ಕೂಡ ದಾಖಲೆಗಳು ಬಂದಿದ್ದಾರೆ ಇವತ್ತು. ಮತ್ತೆ ಆರೋಗ್ಯ ಸಿಬ್ಬಂದಿಗಳು ಬೇರೆ ಬೇರೆ ಆರೋಗ್ಯ ಹಾಕಿದ್ದಾರೆ. ಮತ್ತೆ ಎಲ್ಲ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಮಾಡಲಿಕ್ಕೆ ಅಚ್ಚುಕಟ್ಟಾಗಿ ಬಹಳ ಅಚ್ಚುಕಟ್ಟಾಗಿ ಸಿಸ್ಟಮೆಟಿಕ್ ಆಗಿ ಮಾಡಲಿಕ್ಕೆ ಎಲ್ಲ ರೀತಿಯಂತ ನೆರವು ನೀಡಿದಂಥ ಪರೋಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಅವ್ರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಂಥ ಒಂದು ವಿಶಿಷ್ಟವಾದಂಥ ಆರೋಗ್ಯ ಕಾರ್ಯಕ್ರಮ, ಆರೋಗ್ಯ ಶಿಬಿರ ಅಂತಕ್ಕಂಥದ್ದು ಯಶಸ್ವಿ ಆಗಬೇಕು ಅನ್ನೋದು ನಮ್ಮ ಆಸೆ. ಅದನ್ನ ಪ್ರಯೋಜನವನ್ನು ತಾವೆಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತೆ ಸಾರ್ವಜನಿಕರಿಗೆ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇವತ್ತು ಆಧುನಿಕ ಸಮಾಜದಲ್ಲಿ ಎಲ್ಲಿ ನೋಡಿದ್ರು ಕೂಡ ನಮಗೆ ಮನುಷ್ಯನ ಒಂದು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಜೀವನ ಪದ್ಧತಿ ಅದಕ್ಕೆ ಕಾರಣ. ಆಹಾರ ಇಲ್ಲ, ನಮ್ಮ ಜೀವನ ಶೈಲಿ ಸರಿಯಾಗಿಲ್ಲ. ಹಾಗಾಗಿ ಸರಿಸುಮಾರು 100 ಜನಕ್ಕೆ ಇವತ್ತು ದತ್ತಾಂಶದ ಪ್ರಕಾರ 100 ಜನಕ್ಕೆ 35 ಜನ ಡಯಾಬಿಟಿಸ್ ನಲ್ಲಿ ಇರ್ತಾರೆ. 100 ಜನಕ್ಕೆ 35% ಜನ ನಮ್ಮಲ್ಲಿ ಡಯಾಬಿಟಿಸ್ ಇರ್ತಾರೆ. ಡಯಾಬಿಟಿಸ್ ಅನ್ನುವಂಥದ್ದು ಅದು ಕಾಮನ್ ಆಗಿದೆ ಎಲ್ಲ ಕಡೆ. ಸೊ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಾವು ತಿನ್ನುವಂತ ಆರೋಗ್ಯ, ತಿನ್ನುವಂತ ಆಹಾರ ಪ್ಲಸ್ ನಮ್ಮ ಜೀವನ ಶೈಲಿ ಇವೆರಡೂ ಕೂಡ ಸರಿ ಇರೋದಿಲ್ಲ. ಅದನ್ನು ನಾವು ರೂಢಿಸ್ಕೊಳ್ಬೇಕು, ಕ್ರಮಬದ್ಧವಾಗಿರ್ಬೇಕು. ಯಾವತ್ತು ನಾವೇನ್ ಮಾಡ್ತೇವೆ ಅಂದ್ರೆ ನಾವು ಮನಸ್ಸಿಗೆ ಬೇಕಾಗಿರುವಂತ ಆಹಾರವನ್ನು ತಿಂತೇವೆ ಬಿಟ್ರೆ ದೇಹಕ್ಕೆ ಬೇಕಾಗಿರುವಂತ ಆಹಾರವನ್ನು ಯಾರೂ ತಿನ್ನೋದಿಲ್ಲ. ನನ್ನ ಮನಸ್ಸು ಏನ್ ಹೇಳುತ್ತೆ ಆ ಆಹಾರ ತಿಂತೀವಿ, ಬಟ್ ದೇಹ ಏನ್ ಹೇಳುತ್ತೆ ಅದನ್ನು ತಿನ್ನಲ್ಲ. ಹಾಗಾಗಿ ಯಾರು ದೇಹ ಹೇಳುವಂತ ಆಹಾರವನ್ನು ತಿಂತಾರೆ ಅವರು ಆರೋಗ್ಯವಾಗಿರ್ತಾರೆ. ಯಾರು ಮನಸ್ಸು ಹೇಳುವಂತ ಆಹಾರವನ್ನು ತಿಂತಾರೆ ಅವರು ಅನಾರೋಗ್ಯದಿಂದ ಇರ್ತಾರೆ. ಆದ್ರೆ ಇವತ್ತು ಈ ಕಾರ್ಯಕ್ರಮ ಮಾಡಿರೋ ಉದ್ದೇಶ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಗೆ ಬಂದು, ಆಸ್ಪತ್ರೆಗಳಿಗೆ ಬಂದು ಉಚಿತವಾಗಿ ತಪಾಸಣೆ ಮಾಡಿಸ್ಕೊಳ್ಳೋದಿಲ್ಲ ಅಂತೇಳಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಇವತ್ತು ತಪಾಸಣೆ ಮಾಡ್ತಾ ಇರುವಂತದ್ದು. ಇದರ ಸದುಪಯೋಗ ಪಡಿಸ್ಕೊಂಡು ಯಾವ್ಯಾವುದು ನಮ್ಮ ಡಾಕ್ಟರ್ಸ್ ತಮಗೆ ಚಿಕಿತ್ಸೆಯನ್ನ ಸಲಹೆಯನ್ನು ಮಾಡ್ತಾರೆ ಆ ಸಲಹೆಯನ್ನ ತೆಗೆದುಕೊಂಡು ಅದನ್ನ ತಾತ್ಸಾರವನ್ನ ಮಾಡದೆ ತಾವು ಚಿಕಿತ್ಸೆಯನ್ನು ಪಡ್ಕೊಂಡು ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು. ಯಾವತ್ತೂ ಕೂಡ ನಮ್ಮ ಆರೋಗ್ಯಕ್ಕೆ ನಾವೇ ಕಾರಣ. ಅದನ್ನು ಅರಿತುಕೊಂಡು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಮಾನ್ಯ ಶಾಸಕರಿಗೆ ವಿಶೇಷವಾಗಿ, ಯಾಕೆಂತ ಹೇಳಿದ್ರೆ ಮಾನ್ಯ ಶಾಸಕರು ಯಾವತ್ತೂ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಅತ್ಯಂತ ಜನಪರವಾಗಿ, ಜನಸ್ನೇಹಿಯಾಗಿ,
ಜೊತೆಗೆ ಅಭಿವೃದ್ಧಿಯ ಒಂದು ದೂರದೃಷ್ಟಿಯಿಂದ ಸದಾ ಜನರೊಂದಿಗೆ ನಿಂತು ಕೆಲಸ ಮಾಡುವಂತ ಶಾಸಕರು ತಾವೆಲ್ಲ ಪಡೆದಿದ್ದೀರಾ. ಹಾಗಾಗಿ ಕಾರ್ಯಕ್ರಮದಲ್ಲಿ ಅವರ ಮಾರ್ಗದರ್ಶನ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಮಾನ್ಯ ಶಾಸಕರಿಗೆ ಹಾಗೂ ನಮ್ಮ ಶಿವಾನಂದ ಮೂರ್ತಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ಅಭಿನಂದನೆ ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತಾಲೂಕು ಆಡಳಿತ ಶ್ರೀರಂಗಪಟ್ಟಣ ಇಲ್ಲಿನ ವ್ಯವಸ್ಥೆಯಿಂದ ಇವತ್ತು ಆರೋಗ್ಯ ಶಿಬಿರವನ್ನು ಆಚರಿಸ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಆದಿಚುಂಚನಗಿರಿ ಮಹಾಸಂಸ್ಥಾನ ಒಂದು ದೊಡ್ಡ ವಟವೃಕ್ಷದಾಗೆ ಬೆಳೆದಿದೆ. ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಚುಂಚನಗಿರಿ ಆಸ್ಪತ್ರೆ ಬೀಜಿ ನಗರವನ್ನು ಸ್ಥಾಪಿಸುವ ಉದ್ದೇಶ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರ ಗುರುಗಳಿಗೆ ಅನಾರೋಗ್ಯ ನಿಮಿತ್ತ ಅವರು ಮೈಸೂರಿನ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಡ್ಮಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರು ಭಕ್ತರ ಮನೆಗೆ ಬಂದು ತಿರ್ಗಾ ಸ್ವಾಮೀಜಿ ನೋಡೋಕ್ಕೆ ಹೋಗುವಷ್ಟೊಳಗೆ ಸ್ವಾಮೀಜಿಯವರ ಗುರುಗಳು ಪ್ರಾಣತ್ಯಾಗ ಮಾಡ್ತಾರೆ. ಆದಿಚುಂಚನಗಿರಿ ಆಸ್ಪತ್ರೆಯಿಂದ ನಾವು ಏನಾದರೂ ಚಿಕಿತ್ಸೆ ಪಡಿಬೇಕು ಅಂತ ಸಂದರ್ಭದಲ್ಲಿ ಮೈಸೂರು ಮತ್ತು ಬೆಂಗಳೂರು ಹೋಗಬೇಕಾಯ್ತು. ಮತ್ತು ಯಾವುದೇ ರೀತಿಯಾದಂತಹ ಉತ್ತಮ ಚಿಕಿತ್ಸೆ ಕೊಡ್ತಕ್ಕಂಥ ಆಸ್ಪತ್ರೆ ಇರಲಿಲ್ಲ. ಅವತ್ತು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರು ಸಂಕಲ್ಪ ಮಾಡಿದರು, ಏನಾದರೂ ಒಂದು ಆಸ್ಪತ್ರೆನ ಆದಿಚುಂಚನಗಿರಿ ಆಸ್ಪತ್ರೆಯನ್ನು ತೆಗೆದ್ರೆ ಅದು ಆದಿಚುಂಚನಗಿರಿ ನಿಯರಲ್ಲಿ ತೆಗಿಬೇಕು ಅಂತ ಹೇಳಿಬಿಟ್ಟು ಆದಿಚುಂಚನಗಿರಿಯ ಬೆಳ್ಳೂರು ಕ್ರಾಸ್ನಲ್ಲಿ ಜವರ್ನಹಳ್ಳಿ ಇರ್ತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿ ಇವತ್ತು ಆದಿಚುಂಚನಗಿರಿ ಆಸ್ಪತ್ರೆ ಒಂದು ದೊಡ್ಡ ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತು ಸುಮಾರು ಒಂದು 20ಕ್ಕೆ ಹೆಚ್ಚಿನ ವಿಭಾಗಗಳು ಇವತ್ತು ಬಂದು ಇಲ್ಲಿ ಕೊತ್ತತ್ತಿ ಗ್ರಾಮದಲ್ಲಿ ಎಲ್ರಿಗೂ ಸಹ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದೆ. ಇವತ್ತು ಅದೇ ನಿಟ್ಟಿನಲ್ಲಿ ನಮ್ಮ ಗುರುಗಳು 72ನೇ ಜಗದ್ಗುರುಗಳಾಗಿ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಏನು ಆದಿಚುಂಚನಗಿರಿ ಆಸ್ಪತ್ರೆಯನ್ನು ಮಹಾಸ್ವಾಮೀಜಿಯವರು ನಿರ್ಮಿಸಿದರು, ಅದನ್ನು ಸೂಪರ್ ಸ್ಪೆಷಾಲಿಟಿಯಾಗಿ ಪರಿವರ್ತನೆ ಮಾಡಿ ಇವಾಗ ಸುಮಾರು 21 ವಿಭಾಗಗಳನ್ನು ತೆಗೆದಿದ್ದಾರೆ. ಆಗಲೇ ರಮೇಶ್ ಬಂಡಿ ಸಿದ್ದೇಗೌಡರು ಹೇಳ್ತಾ ಇದ್ರು, ಇದನ್ನು ಪುನರಾವರ್ತನೆ ಆಗಬೇಕು, ಇದನ್ನು ಫಾಲೋಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಮಹಾಸ್ವಾಮೀಜಿಯವರೊಂದು ಸಂಕಲ್ಪ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗೆ ಇದುವಾಗಿ ಹೋಗ್ಬೇಕು ಅಂತ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲೂ ಸಹ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ರೇಡಿಯೋ ಥೆರಪಿ ಈಗ ಸದ್ಯಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಅಪರ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಶಿವಾನಂದ ಮೂರ್ತಿ ಅವರಿಗೆ ಶ್ರೀರಂಗಪಟ್ಟಣ ಕ್ಷೇತ್ರದ ಜನತೆ ಪರವಾಗಿ, ಕೊತ್ತತ್ತಿಯ ಜನತೆ ಪರವಾಗಿ, ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬಿದ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ಅವರ ಶ್ರಮ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಜೊತೆಗೆ ನಮ್ಮ ಹಿರಿಯರು, ಯುವಕರು, ನಮ್ಮ ತಾಯಿಯರು ಅವರ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನು ತೋರಿಸೋದಕ್ಕೆ ಶ್ರಮ ಆಗ್ತದೆ, ಅದನ್ನು ಏನಾದರೂ ಮಾಡಬೇಕು ಅಂತೇಳಿ ಆ ನಿಟ್ಟಲ್ಲಿ ನಮ್ಮ ಚುಂಚನಗಿರಿ ಮಹಾಸಂಸ್ಥಾನದ ಎಲ್ಲ ಹಿರಿಯ ವೈದ್ಯಾಧಿಕಾರಿಗಳನ್ನ ಈ ಆರೋಗ್ಯ ಶಿಬಿರಕ್ಕೆ ಬರೆಯಳಿ ಅವರೆಲ್ಲರಿಗೂ ವೈಯಕ್ತಿಕವಾಗಿ ಅವರನ್ನ ಸ್ವಾಗತ ಮಾಡಿ ಎಲ್ಲ ಸೌಲಭ್ಯಗಳನ್ನ ಕೊಡಲಿಕ್ಕೆ ಶ್ರಮವಹಿಸಿದ್ದಾರೆ. ನಮ್ಮ ಆಂಕಾಲಜಿಯಿಂದನೂ ಸಹ ಕಿದ್ವಾಯಿಂದನೂ ಸಹ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಉಪಯೋಗಿಸ್ಕೋಬೇಕು. ಯಾರ್ಯಾರಿಗೆ 40 ವರ್ಷಗಳ ಮೇಲ್ಪಟ್ಟು ನಮ್ಮ ತಾಯಂದ್ರಿಗಿರ್ಬೋದು, ನಮಗಿರ್ಬೋದು, ಒಂದ್ಸಲ ತಪಾಸಣೆ ಮಾಡಿಸ್ಕೊಂಡ್ರೆ ಪ್ರತಿ ವರ್ಷಕ್ಕೊಂದ್ಸಲ ಅದು ನಮ್ಮ ಜೀವನದ ಶೈಲಿಯನ್ನು, ನಮ್ಮ ಜೀವನದ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಭದ್ರ ಬುನಾದಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ನಾನು ಒಂದು ವಿನಂತಿ ಮಾಡ್ತೇನೆ. ಚುಂಚನಗಿರಿಯ ನಮ್ಮ ಸಂಸ್ಥಾನದಲ್ಲಿ ಇವತ್ತಿನ ಕಾರ್ಯಕ್ರಮ ಈಗ ನಿಲ್ಲುವುದು ಬೇಡ. ನಮ್ಮ ಆಂಕಾಲಜಿ ಕಿದ್ವಾಯಿ ಅವರಿಗೆ ಬಹಳ ಒತ್ತಡ ಇದೆ. ಅಲ್ಲಿ ಸಾವಿರಾರು ಜನ ದಿನನಿತ್ಯ ಆ ಸಂಸ್ಥೆಯಲ್ಲಿ ಬಂದು ಹೋಗ್ತಕ್ಕಂಥ ಸಾವಿರಾರು ಜನ ಇದ್ದಾರೆ. ಆದರೆ ನಂದು ವೈಯಕ್ತಿಕವಾದಂಥ ಒಂದು ವಿನಂತಿ, ಪ್ರಾರ್ಥನೆ ಇಷ್ಟ, ಈ ಕಾರ್ಯಕ್ರಮದಲ್ಲಿ ಬಂದು ಏನು ಪ್ರಯೋಜನ ಪಡಿತಾರೆ ಅದನ್ನು ಫಾಲೋ ಅಪ್ ಮಾಡ್ತಕ್ಕಂಥ ಕೆಲಸಗಳನ್ನ ನಮ್ಮ ಸಂಸ್ಥೆಗಳು ಮಾಡಬೇಕು. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದನ್ನು ಫಾಲೋ ಅಪ್ ಮಾಡಲ್ಲ, ನಾವು ತೋರಿಸ್ತೀವಿ,
ಏನೋ ಒಂದು ರಿಪೋರ್ಟ್ ಕೊಡ್ತಾರೆ, ರಿಪೋರ್ಟ್ ಬಂದಪ್ಪ ಅಂತೇಳಿ ತಗೊಂಡೋಗಿ ನಾವು ಹೋಗಿ ಮನೆಯಲ್ಲಿ ಎಲ್ಲ ಒಂದು ಕಡೆ ಫೋಟೋ ಹಿಂದ್ಗಡೆ ಮಡಗ್ಬಿಟ್ರು. ಇಲ್ಲ ಅಂದರೆ ಯಾರು ಬಂದರೆ ಬಡೆ ಫೋಟೋ ಹಾಕಿದ್ರೆ ಬಡೆ ಬಜ್ಜಿಯೋ ಮೂಗು ಹಾಕಿದ್ರೆ ಅದನ್ನು ಕೊಟ್ಬಿಟ್ಟರೆ ಕೊಟ್ಬಿಟ್ಟು ಅದು ಆಗ್ಬಾರ್ದು. ನಮ್ಮ ತಾಯಿಯರು, ನಮ್ಮ ಹಿರಿಯರು, ನಮ್ಮ ಯುವಕರು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದ್ರೆ ಮುಂದೆ ಬರ್ತಕ್ಕಂಥ ಅನೇಕ ಹೆಮ್ಮರವಾಗಿರ್ತಕ್ಕಂಥ ನಮ್ಮ ಇವತ್ತಿನ ಜೀವನ ಶೈಲಿಯಲ್ಲಿ ಅದಕ್ಕೆ ನಮ್ಮ ಹಣಕಾಸನ್ನ ಹೊಂದಾಣಿಕೆ ಮಾಡ್ಕೊಳ್ಳದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅದು ಪ್ರಾಥಮಿಕ ಹಂತದಲ್ಲೇ ನಮಗೆ ಚಿಕಿತ್ಸೆ ಪಡೆದ್ರೆ ಎಲ್ಲವನ್ನ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಕಾರಣೀಭೂತರು ಆಗ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಆರೋಗ್ಯ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ತಂದೆ ಆದಂಥ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ, ತಂದೆ ಆದಂಥ ಶ್ರಮವನ್ನು ಹಾಕ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಆರೋಗ್ಯದ ಮೂಲ ಆರೋಗ್ಯವನ್ನು ನಮಗೆ ಕೊಡಲಿಕ್ಕೆ ಒಂದು ಚಾಲೆಂಜಿಂಗ್ ಇರ್ತಕ್ಕಂಥ ಸಮಯದಲ್ಲಿ ಎಲ್ಲ ಸರ್ಕಾರಗಳು ಆ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಾಕಿ ನಿಮಗೆ ಉಚಿತವಾಗಿ ಕೊಡಲಿಕ್ಕೆ, ಆರೋಗ್ಯವನ್ನು ಉಚಿತವಾಗಿ ಕೊಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರು. ಹೊಸ ಹೊಸ ಕಾಯಿಲೆಗಳ ಆವಿಷ್ಕಾರ, ಹೊಸ ಹೊಸ ಕಾಯಿಲೆಗಳು ನಮಗೆ ಗೊತ್ತಿಲ್ಲತಕ್ಕಂಥದ್ದು ನಮ್ಮ ಮುಂದೆ ಒಂದು ಚಾಲೆಂಜ್ ಆಗಿ ನಿಂತಿದೆ.